ಓಂ ನಮೋ ಭಗವತೆ ವಾಸುದೇವ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಮೆಂಟಲ್ ಸ್ಟ್ರೆಸ್ ಅಂಡ್ ಡಿಪ್ರೆಷನ್, ಮಾನಸಿಕ ಒತ್ತಡ ಮತ್ತು ಖಿನ್ನತೆ. ಇದು ಒಬ್ಬ ಮನುಷ್ಯನಲ್ಲಿ ಸರ್ವೇ ಸಾಮಾನ್ಯ ಇರುತ್ತೆ. ಮೆಂಟಲ್ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಇರುತ್ತೆ. ಬಟ್ ಕೆಲವೊಬ್ರ ಜಾತಿಗೆ ತುಂಬಾ ಜಾಸ್ತಿನೇ ಇರುತ್ತೆ. ನಮ್ಮ ನವಗ್ರಹಗಳಲ್ಲಿ ಯಾವ ಗ್ರಹ ಇದಕ್ಕೆ ಪ್ರಾಮುಖ್ಯತೆ ಅಂದ್ರೆ ಚಂದ್ರಗ್ರಹ. ಯಾರ ಜಾತಕದಲ್ಲಿ ಚಂದ್ರಗ್ರಹ ದುಸ್ಥಾನದಲ್ಲಿದೆ, ಅದರಲ್ಲೂ 8ನೇ ಮನೆಯಲ್ಲಿದೆ, 12ನೇ ಮನೆಯಲ್ಲಿದೆ, ಅವ್ರಿಗೆ ಈ ಮೆಂಟಲ್ ಸ್ಟ್ರೆಸ್, ಡಿಪ್ರೆಷನ್ ತುಂಬಾನೇ ಇರುತ್ತೆ. ಹೇಳಿದ ಮಾತೇ ಕೇಳ್ತಿರಲ್ಲ. ಮಕ್ಕಳಿಗೆ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಏನ್ ಹೇಳಿದ್ರು ಕೇಳಲ್ಲ, ಓದು ಅಂದ್ರೆ ಓದಲ್ಲ, ನಮ್ಮ ಮಾತೇ ಕೇಳಲ್ಲ, ಮತ್ತೆ ಕೆಟ್ಟ ಚಟಗಳಿಗೆ ಅಡಿಕ್ಷನ್ಸ್ ಆಗಿರ್ತಾರೆ. ಏನಕ್ಕೆ ಅಂದ್ರೆ ಚಂದ್ರ ಯಾವಾಗ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ, ಅವಾಗ ನಾವು ಈ ರೀತಿ ಕೆಟ್ಟ ಚಟಗಳಿಗೆಲ್ಲ ನಾವು ಹೋಗಿರ್ತೀವಿ. ಇದಕ್ಕೆ ಪ್ರಮುಖ ಕಾರಣ ಆಗ್ಲೇ ಹೇಳ್ದಂಗೆ ಚಂದ್ರಗ್ರಹ. ನಮ್ಮ ಲಗ್ನದಿಂದ ಚಂದ್ರ ಏನಾದ್ರು 3ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ಈ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾಗ ನಮ್ಗೆ ಯಾವಾಗ್ಲೂ ಏನಾದ್ರೂ ಒಂದು ಸಮಸ್ಯೆ ಈಡಾಗ್ತಾನೆ ಇರುತ್ತೆ. ನೋಡಿ, ಈಗ ಉದಾಹರಣೆಗೆ ಚಂದ್ರಗ್ರಹ ಇಲ್ಲಿದೆ ಅಂತ ಅನ್ಕೊಂಡ, ನಿಮ್ದು ಏನಾದ್ರು ಧನು ಲಗ್ನ ಆಗಿದ್ರೆ ಇದು 1ನೇ ಮನೆ ಅಂತ ತಗೊಳ್ಳೋಣ, ಚಂದ್ರ 8ನೇ ಮನೆ ಅಂತ ನೋಡೋಣ. ಇಲ್ಲಿ ಏನಾದ್ರೂ ನಿಮ್ದು ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ಚಂದ್ರ, ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ, ಮತ್ತೆ ನೀವು ಸಮಸ್ಯೆಗೆ ಒಳಗಾಗ್ತಾನೆ ಇರ್ತೀರ. ಮತ್ತೆ ನಿಮ್ಗೆ ಯಾವಾಗ್ಲೂ ಡಿಪ್ರೆಷನ್, ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಡಿಪ್ರೆಷನ್ ಆಗ್ತಾನೆ ಇರ್ತೀರ. ಇದು ನಾವು ಡಿಗ್ರಿ ವೈಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ. ಅದು ಡಿಗ್ರಿ ವೈಸ್ ಅಲ್ಲಿ ಏನಾದ್ರೂ 8ನೇ ಮನೇಲಿಲ್ಲ, 7ನೇ ಮನೆಗೆ ಬಂದಿದೆ ಅಥವಾ 9ನೇ ಮನೆಗೆ ಬಂದಿದೆ ಅಂದ್ರೆ ಅದು ಏನು ಪ್ರಾಬ್ಲಮ್ ಕೊಡಲ್ಲ. ನಾವು ಡಿಗ್ರಿ ವೈಸ್ ಅಲ್ಲಿ ಯಾರು ಚೆಕ್ ಮಾಡಲ್ಲ, ಅವ್ರಿಗೆ ಡಿಗ್ರಿ ವೈಸ್ ಅಲ್ಲೇ ನೋಡ್ಬೇಕು. ಜ್ಯೋತಿಷ್ಯನ ಡಿಗ್ರಿ ವೈಸ್ ಅಲ್ಲೇ ನೋಡ್ಬೇಕು ಕಾಂಬಿನೇಷನ್ಸ್, ನಾವು ಚಂದ್ರಗ್ರಹ ಎಲ್ಲಿದೆ ಅಂತ. ಅದೇನಾದ್ರೂ ಒಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ನಮ್ಗೆ ಒಳ್ಳೇದೇ ಕೊಡ್ತಾ ಇರುತ್ತೆ. ನಾವು ನೆಗೆಟಿವ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ದಾನ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಪ್ರೇ ಮಾಡಿದ್ರೆ ಸಾಕು. ಡಿಗ್ರಿ ವೈಸ್ ಅಲ್ಲಿ ನಮ್ಗೆ ಚಂದ್ರಗ್ರಹ ಏನಾದ್ರೂ 3ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಇದ್ರೆ ನಮ್ಗೆ ಏನಾದ್ರೂ ಒಂದು ಡಿಪ್ರೆಷನ್ಸ್ ಬರ್ತಾ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಬರ್ತಾ ಇರುತ್ತೆ. ನೀವೇನಾದ್ರೂ ₹1 ಕಳ್ಕೊಂಡ್ರು ಡಿಪ್ರೆಷನ್ ಹೋಗ್ತೀರಾ. ಅದೇ ಚಂದ್ರ ಯಾರಿಗೆ ಸ್ಟ್ರಾಂಗ್ ಆಗಿರುತ್ತೆ, ಅವ್ರಿಗೆ ಕೋಟಿ ಕಳ್ಕೊಂಡ್ರು ಸ್ಟ್ರಾಂಗ್ ಆಗಿರ್ತಾರೆ ಲೈಫಲ್ಲಿ, ಇನ್ನೊಂದು ಕೋಟಿ ಸಂಪಾದನೆ ಮಾಡೋಣ ಅಂತ. ಚಂದ್ರ ಏನಾದ್ರು ನೆಗೆಟಿವ್ ಆಗಿದ್ರೆ ಪ್ರತಿಯೊಂದರಲ್ಲೂ ನೆಗೆಟಿವ್, ಎಜುಕೇಶನ್ ಅಲ್ಲೂ ನೆಗೆಟಿವ್, ಅವರು ಓದಕ್ ಹೋಗ್ತಾರೆ, ಏನಾದ್ರು ಒಂದು ಸ್ವಲ್ಪ ಫೇಲ್ ಆದ್ರೂ ಅವ್ರ ಲೈಫ್ನೇ ಡಿಸ್ಟ್ರಾಯ್ ಮಾಡ್ಕೊಳ್ತಾರೆ. ಮತ್ತೆ ಡ್ರಿಂಕ್ಸ್ ಅಡಿಕ್ಷನ್ಸ್ ಆಗೋದು. ಯಾಕಂದ್ರೆ ನಮ್ಮ ಮನಸ್ಸು ಮತ್ತೆ ಚಂದ್ರಿಗೂ ತುಂಬಾ ಅಟ್ಯಾಚ್ಮೆಂಟ್. ನಿಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರ ನೀಚ ಸ್ಥಾನದಲ್ಲಿದ್ರೆ ನಿಮ್ಗೆ ಮನಸ್ಸು ಯಾವಾಗ್ಲೂ ನೆಮ್ಮದಿನೇ ಇರಲ್ಲ. ಏನಾದ್ರೂ ಒಂದು ಒತ್ತಡ, ಸ್ಟ್ರೆಸ್ ಇದ್ರಲ್ಲೇ ಸಿಗಾಕೊಂಡಿರ್ತೀರ. ಮತ್ತೆ ಈಗಾಗಲೇ ಉದಾಹರಣೆ ಹೇಳ್ದಂಗೆ ನೋಡಿ, ಎಲ್ಲಾದ್ರೂ ಆಗಿರ್ಬೋದು. ಈಗ ನಿಮ್ದು ಏನಾದ್ರು ನಿಮ್ಮ ಜಾತಕದಲ್ಲಿ ಮೀನ ಲಗ್ನ ಆಗಿರುತ್ತೆ, ತುಲಾ ಲಗ್ನದಲ್ಲಿ ಏನಾದ್ರೂ ಚಂದ್ರ ಇದ್ರೆ ಅದು 8ನೇ ಮನೆ ಆಗುತ್ತೆ, ಏನಾದ್ರೂ ಒಂದು ಸಮಸ್ಯೆ ಆಗುತ್ತೆ. ಅಥವಾ ಮೀನ ರಾಶಿ ಆಗಿದ್ದು ಕುಂಭ ರಾಶಿಯಲ್ಲಿ ಏನಾದ್ರು ಚಂದ್ರ ಇದ್ರೆ, ಅಥವಾ ಮೀನ ಲಗ್ನ ಆಗಿದ್ದು ವೃಷಭದಲ್ಲಿ ಏನಾದ್ರೂ ಚಂದ್ರ ಇದ್ರೆ ಏನಾದ್ರೂ ಒಂದು ಸಮಸ್ಯೆಗೆ ತುತ್ತಾಗ್ತಾನೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ 8ನೇ ಮನೆ ಜೊತೆ ಯಾವ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಅಟ್ಲೀಸ್ಟ್ ಏನಾದ್ರು ಅದ್ರಲ್ಲಿ ಏನಾದ್ರು 11ನೇ ಮನೆ ಇದ್ರೆ ಸ್ವಲ್ಪ ಪರವಾಗಿಲ್ಲ, ನಿಮ್ಗೆ ಒಂದು ಹತೋಟಿಗೆ ತರಬಹುದು. ಯಾವುದೇ ವ್ಯಕ್ತಿ 8 ಜೊತೆ 11 ಇದ್ದು 8 ಇಟ್ಟಾಗಿದ್ರೆ ಅವ್ರಿಗೆ ಹತೋಟಿಗೆ ತರಬಹುದು. ಅದೇ 8 ಜೊತೆ ಏನಾದ್ರು 12ನೇ ಮನೆ ಇದ್ರೆ ಅವ್ರಿಗೆ ಹತೋಟಿಗೆ ತರಕ್ಕಾಗಲ್ಲ, ಹೇಳಿದ ಮಾತೇ ಕೇಳಲ್ಲ. ಚಿಕ್ಕ ವಯಸ್ಸಿಂದನೇ ಅವ್ರದ್ದು ಸಮಸ್ಯೆಯಲ್ಲೇ ಇರ್ತಾರೆ. ಡಿಪ್ರೆಷನ್, ಮೆಂಟಲ್ ಸ್ಟ್ರೆಸ್, ಏನಾದ್ರೂ ಒಂದು ಸಮಸ್ಯೆಯಲ್ಲಿ ಬೆಳಗ್ತಾ ಇರ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಗೆ ಇದು ದಶಾ ಬಂದ್ಬಿಟ್ರೆ ಇನ್ನಾನು ಸಮಸ್ಯೆ ಕೊಡುತ್ತೆ. ಇದು ಭುಕ್ತಿ, ಅಂತರ್ಭುಕ್ತಿಲಿ ಈ ಕಾಂಬಿನೇಷನ್ಸ್ ಬಂದ್ರೆ ಸ್ವಲ್ಪ ಪರವಾಗಿಲ್ಲ. ನಮ್ಗೆ ದಶಾನೇ ಬಂದ್ಬಿಟ್ರೆ, ಈಗ 8ನೇ ಮನೆ ಅಂತ ನಾನು ಹೇಳಿದಾಗ 8ನೇ ಮನೆ ಚಂದ್ರ ದಶ ಬಂದು ಚಂದ್ರ 8ರಲ್ಲಿ ಇದ್ರೆ, ಚಂದ್ರ ದಶ ಬಂದು ಚಂದ್ರನೇ 8ನೇ ಮನೆಯಲ್ಲಿದ್ರೆ ನಮ್ ಇನ್ನ ಸಮಸ್ಯೆಗೆ ಒಳಗಾಗ್ತೀವಿ. ಸೊ ನಾವು ಆ ಗ್ರಹಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನ ಯಾವ್ದಾದ್ರು ಬಡವರಿಗೆ ದಾನ ಮಾಡ್ತಾನೆ ಇರ್ಬೇಕಾಗುತ್ತೆ. ಮತ್ತೆ ಈ ಗ್ರಹಗಳು ಎಲ್ಲಿ ಕೂತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳ್ದಂಗೆ ಡಿಗ್ರಿ ವೈಸ್ ಅಲ್ಲಿ ನೋಡ್ಕೊಂಡು ನಾವು ಏನಾದ್ರೂ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾನೇ ಸ್ಟ್ರೆಸ್ ಒಳಗಾಗ್ತಾರೆ.
ಇವತ್ತು ಫೋನ್ ಬರೋದೇ ಹಂಗೆ, ಏನೇ ಕೇಳಿದ್ರು ನನಗೆ ಮೆಂಟಲ್ ಅಪ್ಸೆಟ್ ಮತ್ತೆ ಡಿಪ್ರೆಷನ್ ಆಗ್ತೀನಿ ಅಂತ. ಏನಕ್ಕೆ ಅಂದ್ರೆ ಗ್ರಹಗಳು ಎಲ್ಲಿ ಕೂತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಎಷ್ಟೊಂದು ಜನಕ್ಕೆ. ನಮ್ಗೆ ಉಚ್ಚ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಅದೇನಾದ್ರೂ 8ನೇ ಮನೆ ಕಾಂಬಿನೇಷನ್ಸ್ ತಗೊಂಡು, ಅದು ಬ್ಯಾಡ್ ಕಾಂಬಿನೇಷನ್ಸ್ ಅಂತ ನಾನು ಆಗ್ಲೇ ಹೇಳಿದಾಗ 3A12 ಈ ರೀತಿ ತಗೊಂಡಾಗ, ಅಥವಾ ಅದೇನಾದ್ರೂ 5A12 ಅಂತ ಕಾಂಬಿನೇಷನ್ಸ್ ಬಂದಾಗ ನಮ್ಗೆ ಯಾವಾಗ್ಲೂ ಒತ್ತಡದಲ್ಲಿ ಇರ್ತೀವಿ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಖಂಡಿತ ₹1 ನಮ್ಗೆ ಲಾಭ ಬರಲ್ಲ. ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ನಾವು ಬಿಸ್ನೆಸ್ ಅಲ್ಲಿ ಹೋಗ್ಲೇಬಾರ್ದು, ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಸೊ 3ನೇ ವಿಚಾರ, ಈ ಕಾಂಬಿನೇಷನ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಫಸ್ಟ್ ಡ್ರಿಂಕ್ಸ್ ಅಡಿಕ್ಷನ್ಸ್ ಆಗ್ಬಿಡ್ತಾರೆ. ಡ್ರಿಂಕ್ಸ್ ಫಸ್ಟ್ ಅಡಿಕ್ಷನ್ಸ್ ಆಗ್ತಾರೆ. ಯಾರು ಚಂದ್ರಗ್ರಹ ನೀಚದಲ್ಲಿ ಫಸ್ಟ್ ಡ್ರಿಂಕ್ಸ್ ಅಡಿಕ್ಷನ್ಸ್ ಆಗ್ತಾರೆ. ನೆಕ್ಸ್ಟ್ ಅವರು ಡ್ರಗ್ಸ್ ಕೊಂಡೋಗ್ತಾರೆ. ಡ್ರಗ್ಸ್ ಹೋಗಿ ಅವರು ಚಟಗಳು ಇನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. 3ನೇ ವಿಚಾರ, ಕೊನೆಗೆ ಇದು ಡ್ರಗ್ಸ್ ಹೋಗಿ ಅವರು ಡೆತ್ಗೂ ಹೊಂಟೋಗ್ತಾರೆ. ನಾವು ಏನಕ್ಕೆ ಬದುಕಬೇಕು ಜೀವನದಲ್ಲಿ ಅನ್ನೋದು ಈ ಚಂದ್ರಗ್ರಹ ಮಾಡಿಸುತ್ತೆ. ಚಂದ್ರಗ್ರಹ ಎಷ್ಟು ಒಳ್ಳೇದು ಅಷ್ಟೇ ನಮಗೆ ನೆಗೆಟಿವ್ ಮಾಡುತ್ತೆ. ನಾನು ಹಳೆ ವಿಡಿಯೋದಲ್ಲೂ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಕೇಮಾದ್ರುಮ ಯೋಗ ಅಂತ. ಚಂದ್ರನ ಹಿಂದೆ ಮುಂದೆ ಯಾವುದು ಗ್ರಹ ಇಲ್ಲದೆ ಇದ್ರೆ, ಅಥವಾ ಚಂದ್ರನ ವೀಕ್ಷಣೆ ಯಾವುದು ಗ್ರಹ ಇಲ್ಲ ಅಂದ್ರೆ ನಮ್ಗೆ ಈ ಜೀವನನೇ ಬೇಡ, ಸೂಸೈಡ್ ಮಾಡ್ಕೊಳ್ಳೋಣ, ಈ ಜೀವನ ಏನಕ್ಕೆ ನಾವು ಬದುಕಿರೋದು, ಯಾರಿಗೋಸ್ಕರ ಬದುಕಿರೋದು ಅಂತೆಲ್ಲ ಇದು ಮಾಡಿಸುತ್ತೆ. ಚಂದ್ರಗ್ರಹ ನಮ್ಮ ಜಾತಕದಲ್ಲಿ ಚೆನ್ನಾಗಿದೆ, ನಮ್ಮ ಮಿಕ್ಕಿದ ಗ್ರಹಗಳು ಎಲ್ಲೇ ಯಾವುದೇ ಕಾಂಬಿನೇಷನ್ಸ್ ಅಲ್ಲಿ ಕೂತ್ಕೊಂಡ್ರು ಒಳ್ಳೇದು ಕೆಟ್ಟದ್ದು ಆಗ್ತಾ ಇರುತ್ತೆ, ದುಡ್ಡು ಬರೋದು ದುಡ್ಡು ಹೋಗ್ತಾ ಇರುತ್ತೆ. ಮೇಯ್ನ್ ಆಗಿ ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಅದಕ್ಕೆ ಒಂದು ಬೆಲೆ ಇರಲ್ಲ. ನಮ್ಗೆ ಜಾತಕದಲ್ಲಿ ಚಂದ್ರ ಪ್ರಬಲವಾಗಿರ್ಬೇಕಾಗುತ್ತೆ. ಚಂದ್ರ ಪ್ರಬಲವಾಗಿದ್ರೆ ನಾವು ಏನೇ ಕೆಲಸ ಮಾಡಿದ್ರು ಉತ್ಸಾಹದಲ್ಲಿ ಮಾಡ್ತೀವಿ, ಅದು ಎಲ್ಲ ಪಾಸಿಟಿವ್ ಆಗೇ ಮಾಡ್ತೀವಿ. ನೆಗೆಟಿವ್ ಬಂದ್ರು ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಮನುಷ್ಯನ್ಗೆ. ಯಾವಾಗ ಅದು ನೆಗೆಟಿವ್ ಆಗಿರುತ್ತೆ, ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿರುತ್ತೆ, ಅವರು ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಈ ರೀತಿ ಅಡಿಕ್ಷನ್ಸ್ ಎಲ್ಲ ಹೋಗ್ತಾರೆ. ಕೊನೆಗೆ ಈ ಜೀವನನೇ ಬೇಡಪ್ಪ ಅನ್ಸ್ಬಿಡುತ್ತೆ. ಅದರಿಂದ ಹೊರಗೆ ಬರ್ಬೇಕಲ್ಲ. ಕಾಂಬಿನೇಷನ್ಸ್ ಏನೋ ನಾನು ಹೇಳ್ದೆ ಸಮಸ್ಯೆ ಒಳಗಾಗ್ತೀರಂತ, ಹೊರಗೆ ಬರೋದು ಹೆಂಗೆ? ಹೊರಗೆ ಬರೋದು ಚಂದ್ರಗ್ರಹ ಏನಾದ್ರೂ 8ನೇ ಮನೇಲಿ ಕೂತಿದ್ರೆ ಅದಕ್ಕೆ ದಾನ ಮಾಡ್ತಾನೆ ಇರ್ಬೇಕಾಗುತ್ತೆ ನಾವು. ಅದ್ರ ಜೊತೆ ಪಾಸಿಟಿವ್ ಗ್ರಹ ಯಾವ್ದಿದೆ ಅಂತ ನಾವು ಚೆಕ್ ಮಾಡ್ಕೊಂಡು ಅದಕ್ಕೆ ಮಂತ್ರ ಪಠನೆ ಮಾಡ್ತಾ ಇರ್ಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಆ ಗ್ರಹ 8ನೇ ಮನೆ ಗ್ರಹಕ್ಕೆ ಚಂದ್ರನಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನ ನಾವು ಮನುಷ್ಯ ದಾನ ಮಾಡಿ, ಪಾಸಿಟಿವ್ ಆಗಿರೋ ಗ್ರಹಕ್ಕೆ ಹೆಚ್ಚು ಮಂತ್ರನೇ ಪಠವನ್ನ ಮಾಡಬೇಕಾಗುತ್ತೆ. ಇದ್ರ ಜೊತೆ ವಿಷ್ಣು ಸಹಸ್ರನಾಮ ಮತ್ತೆ ಓಂ ನಮಃ ಶಿವಾಯ ಅಂತ ಹೆಚ್ಚು ಮಂತ್ರ ಹೇಳ್ಬೇಕಾಗುತ್ತೆ. ಯಾರ ಜಾತಕದಲ್ಲಿ 8ನೇ ಮನೆಯಲ್ಲಿ ಚಂದ್ರ ಕೂತ್ಕೊಂಡು ನೆಗೆಟಿವ್ ಆಗ್ತಾ ಇದೆ, ಅವ್ರಿಗೆ ಹತೋಟಿಗೆ ಬರ್ತಾ ಇಲ್ಲ, ವಿಷ್ಣು ಮಂತ್ರ ಮತ್ತೆ ಈಶ್ವರನ ಮಂತ್ರ ಹೆಚ್ಚು ಹೇಳೋದ್ರಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಅವ್ರು ಖಂಡಿತ ಹೊರಗೆ ಬರ್ತಾರೆ. ಕಾಂಬಿನೇಷನ್ಸ್ ಎಲ್ಲ ನೋಡ್ಕೊಳ್ದೆ ಏನಾದ್ರೂ ಹಂಗೆ ಇದ್ರಲ್ಲೇ ಬ್ಯಾಲೆನ್ಸ್ ಮಾಡೋಣ, ಯಾವುದೋ ಒಂದು ಹೋಮಕ್ಕೆ ಹೋಗಿ ಬಂದ್ಬಣ್ಣ ಅಂದ್ರೆ ಅದು ಅಷ್ಟು ವರ್ಕ್ ಆಗಲ್ಲ. ಅದು ನೀವು ಪ್ರತಿಯೊಬ್ಬ ಮನುಷ್ಯ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ದಾನ ಮತ್ತೆ ಮಂತ್ರ ಪಠನೆಯಿಂದನೇ ನೀವು ಅದರಿಂದ ಹೊರಗೆ ಬರ್ಬೋದು. ಮೇಯ್ನ್ ಆಗಿ ಡಿಗ್ರಿ ವೈಸೇ ಚೆಕ್ ಮಾಡ್ಬೇಕಾಗುತ್ತೆ. ಡಿಗ್ರಿ ವೈಸ್ ಅಲ್ಲಿ ಚೆಕ್ ಮಾಡಿದ್ರೆ ನಾವು ಚಂದ್ರ ಎಲ್ಲಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಒಬ್ರು ಈ ನೆಗೆಟಿವ್ ಆಗಿದೆ, ಮೊನ್ನೆ ಒಂದು ಜಾತಕದಲ್ಲಿ ಚಂದ್ರನೇ ನೆಗೆಟಿವ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಿದ್ದೇ ರುದ್ರಾಕ್ಷಿ ಹಾಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿದ್ದೆ ಉಂಗ್ರ ಪರ್ಲ್ ಹಾಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ ನಾವು ನೆಗೆಟಿವ್ ಆಗಿದೆ ಅದನ್ನ ಪಾಸಿಟಿವ್ ಮಾಡ್ಕೊಳಕ್ಕೆ ಹಾಕೊಂಡಿದೀವಿ ಅಂತ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಮಿಸ್ಗೈಡ್ ಅವ್ರ ಲೈಫೇ ಹೋದಂಗೆ, ಅವ್ರ ಲೈಫ್ ತಗೊಂಡೋಗಿ ಡೆತ್ ತಗೊಂಡೋಗಿ ಬಿಡುತ್ತದು. ಗ್ರಹಗಳು ಸ್ಟ್ರಾಂಗ್ ಆಗಿರೋದಕ್ಕೆ ಮಾತ್ರ ಹಾಕೋಬೇಕು. ನಿಮ್ಗೆ ಏನಾದ್ರು ನೆಗೆಟಿವ್ ಆಗಿದೆ ಗ್ರಹ ಅಂದ್ರೆ ಅದಕ್ಕೆ ಏನೂ ಹಾಕೋಬೇಡಿ, ರುದ್ರಾಕ್ಷಿ ಹಾಕೋಬೇಡಿ, ಉಂಗ್ರ ವೇರ್ ಮಾಡಬೇಡಿ, ಮಂತ್ರ ಪಠನೂ ಮಾಡಬೇಡಿ, ಸುಮ್ಮನೆ ಇದು ಬಿಟ್ರೆ ಸಾಕು. ನಿಮ್ಗೆ ಚಂದ್ರ ನೆಗೆಟಿವ್ ಆಗಿದೆ ಅದಕ್ಕೆ ಏನೂ ಮಾಡಬೇಡಿ. ಗುರು ಗ್ರಹ ನೆಗೆಟಿವ್ ಆಗಿದೆ, 8ನೇ ಮನೆಯಲ್ಲಿದೆ, 12ನೇ ಮನೆಯಲ್ಲಿದೆ, ಏನೂ ಮಾಡಬೇಡಿ. ನೀವು ಸುಮ್ಮನೆ ಇದ್ರೆ ನ್ಯೂಟ್ರಲ್ ಆಗಿದ್ರೆ ಸಾಕು. ನೀವು ಮಂತ್ರ ಪಠನೆ ಮಾಡೋದು ಬೇಡ, ಉಂಗ್ರ ರುದ್ರಾಕ್ಷಿ ಏನೂ ಹಾಕೊಳ್ಳೋದು ಬೇಡ. ಜಸ್ಟ್ ನೀವು ಪಾಸಿಟಿವ್ ಇರೋ ಗ್ರಹಕ್ಕೆ ನೀವು ಮಂತ್ರ ಪಠನೆ ಮಾಡಿ. ಬೇರೆ ಗ್ರಹಗಳ ಬೀಜಾಕ್ಷರಿ ಮಂತ್ರಗಳು ಪಠನೆ ಮಾಡ್ಕೊಳ್ಳಿ, ಅದರದ್ದು ಏನು ಸಮಸ್ಯೆ ಇಲ್ಲ. ಬಟ್ ನೆಗೆಟಿವ್ ಆಗಿರುವಂತ ಗ್ರಹಗಳಿಗೆ ನೀವು ಯಾವುದೇ ಕಾರಣಕ್ಕೂ ಉಂಗ್ರ ರುದ್ರಾಕ್ಷಿ ಬೇರೆ ಮಾಡಬೇಡಿ. ಯಾಕಂದ್ರೆ ಈಗೆಲ್ಲ ಸ್ವಲ್ಪ ಏನಾಗಿದೆ ಅಂದ್ರೆ
ಗ್ರಹಗಳು ಎಲ್ಲಿ ಕೂತಿದೆ ಅನ್ನೋದು ಗೊತ್ತಿಲ್ಲ, ಯಾವ್ದೋ ಕಾಂಬಿನೇಷನ್ಸ್ಗೆ ಇನ್ಯಾವುದೋ ಪರಿಹಾರ ಕೊಟ್ಬಿಡೋದು ಇಮಿಡಿಯೇಟ್ಗೆ, ಒಂದು ನಿಮಿಷಕ್ಕೆ ಹೇಳ್ಬಿಡ್ತೀವಿ ಅಂದ್ಬಿಟ್ಟು ಏನೋ ಒಂದು ಹೇಳ್ಬಿಡ್ತಾರೆ, ನಿಮಗೆ ಚಂದ್ರ ನೆಗೆಟಿವ್ ಆಗಿದೆ ಹಿಂಗ್ ಫಾಲೋ ಅಪ್ ಮಾಡಿ ಅಂತ. ಅಲ್ಲಿ ಸಮಸ್ಯೆ ನೀವೇ ತುತ್ತಾಗ್ತೀರಾ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಗ್ರಹಗಳೆಲ್ಲಿದೆ. ನಮ್ಮ ಚಂದ್ರ ಗ್ರಹ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಜಾತಕದಲ್ಲಿ ನೀವು ಏನೇ ಅನ್ಕೊಂಡಿದ್ರು ಜೀವನದಲ್ಲೂ ಸಕ್ಸಸ್ ಆಗ್ತೀರಾ ಖಂಡಿತ 100%. ಚಂದ್ರ ಏನಾದ್ರು ನೆಗೆಟಿವ್ ಆಗಿದ್ರೆ ನಿಮ್ಗೆ ಡಿಪ್ರೆಷನ್ಸ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಆಲೋಚನೆ, ಆಗುತ್ತೋ ಇಲ್ವೋ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ಬಿಸ್ನೆಸ್ ಲಾಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ, ಈ ರೀತಿ ಆಲೋಚನೆ ಇರುತ್ತೆ. ನಿಮ್ಗೆ ಕರೆಕ್ಟ್ ಜೀವನಕ್ಕೆ ದಾರಿ ತೋರಿಸಲ್ಲ ಚಂದ್ರಗ್ರಹ ನೆಗೆಟಿವ್ ಆಗಿದ್ರೆ. ಪಾಸಿಟಿವ್ ಆಗಿದ್ರೆ ನಂಬರ್ 1 ಸ್ಥಾನದಲ್ಲಿ ತಗೊಂಡೋಗುತ್ತೆ. ಮತ್ತೆ ನೀವು ಏನೇ ಕೆಲಸ ಮಾಡಿದ್ರು ಅದು ನಂಬರ್ 1 ಆಗೇ ಇರುತ್ತೆ, ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ. ಇಷ್ಟು ಚಂದ್ರಗ್ರಹದ್ದು ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಡಿಪ್ರೆಷನ್ಗೆ ಮೇನ್ ಕಾರಣನೇ ಚಂದ್ರಗ್ರಹ ಆಗಿರುತ್ತೆ. ಆ ಚಂದ್ರ ಎಲ್ಲಿದ್ದಾನೆ ಅಂತ ನಾವು ನೋಡ್ಕೊಂಡು ಅದಕ್ಕೆ ಮಂತ್ರ ಪಠನೆ ಅಥವಾ ದಾನ, ಉಂಗುರ, ರುದ್ರಾಕ್ಷಿ ಇಷ್ಟು ಹಾಕೊಂಡ್ರೆ ಸಾಕು. ನಮ್ಗೆ ಈ ಕಾಂಬಿನೇಷನ್ಸ್ ಏನಿದೆ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಮೇನ್ ಆಗಿ ದಶಾದಲ್ಲಿ ಏನಾದ್ರು 8ನೇ ಮನೆ ಚಂದ್ರ ನೋಡುದು ಆ ಕಾಂಬಿನೇಷನ್ಸ್ ಬಂದಾಗ ಚಂದ್ರ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಮತ್ತೆ ಕಾಂಬಿನೇಷನ್ಸ್ ಎಲ್ಲಿದೆ ಚಂದ್ರ ಅಂತ ನೋಡ್ಬೇಕಾಗುತ್ತೆ. ಮತ್ತೆ ಈ ಡ್ರಗ್ಸ್ಗೆ ತುತ್ತಾಗ್ಬಿಡ್ತಾರೆ ಯಾರು ಚಂದ್ರ ನೆಗೆಟಿವ್ ಆಗಿದೆ ಕಾಂಬಿನೇಷನ್ಸ್, ಡ್ರಗ್ಸ್ಗೆ ಬೇಗನೆ ತುತ್ತಾಗ್ತಾರೆ. ಏನಂದ್ರೆ ಅದರಿಂದ ಅವ್ರು ಈಚೆ ಬರ್ಬೋದು, ಸಮಸ್ಯೆಯಿಂದ ಈಚೆ ಬರ್ಬೋದು ಅಂತ ಅನ್ಕೊಳ್ತಾರೆ, ಕೊನೆಗೆ ಅವರು ಕಂಟ್ರೋಲ್ಗೆ ಸಿಗಲ್ಲ. ಈ ರೀತಿ ಕಾಂಬಿನೇಷನ್ಸ್ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ, ಚಂದ್ರ ಎಲ್ಲಿದ್ದಾನೆ, ಆಮೇಲೆ ನಾವು ಏನು ಕ್ರಮ ಮುಂದೆ ವಹಿಸ್ಬೋದು ಅಂತ ಇವತ್ತಿನ ಸಬ್ಜೆಕ್ಟ್. ಯಾರು ಈ ರೀತಿ ಸಮಸ್ಯೆಗೆ ಒಳಗಾಗಿದ್ರೆ ವಿಡಿಯೋನ ಸೆಂಡ್ ಮಾಡಲಿ, ಅವ್ರಿಗೂ ಅರ್ಥ ಆಗಲಿ. ಥ್ಯಾಂಕ್ ಯು.